ಮಹರ್ಷಿ ಬಗ್ಗೆ ಹಿರಿಯರಾದ ಬಾಬಣ್ಣವರು ಹಾಗೆ ಅಧ್ಯಕ್ಷರು ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಈಗ ಇಲ್ಲಿ ನಮ್ಮ ಸವಿತಾ ಸಮಾಜದ ಪರವಾಗಿ 2 ತಹಸೀಲ್ದಾರರಿಗೆ ವಿನಂತಿ ಏನಾದರೆ, ಈಗ ಹಿಂದೆ ನಮ್ಮ 20 ಗುಂಟೆ ಜಮೀನು ಮಂಜೂರಾಗಿತ್ತು. ಅದ್ರ ಬಗ್ಗೆ ಆಲ್ರೆಡಿ ಈಗೆಲ್ಲ ಮಾತಾಡಿದ್ದೀವಿ. ಅದು ಕಾರ್ಯರೂಪಕ್ಕೆ ತರಬೇಕು. ಆಲ್ರೆಡಿ ಮೀಟಿಂಗ್ಗಳಿಗೆ ಹಲವು ಬಾರಿ ಸಾಹೇಬರು MLA ಸಾಹೇಬರು ಗೆದ್ದ ಅಂಥ ಟೈಮ್ಗಳಿಗೆ ಸಭೆ ಕರೆದು 2-3 ಸಲ ಚರ್ಚೆ ಆಗೈತೆ. ನಾನು ಅದ್ರ ಬಗ್ಗೆ 2-3 ಸಲ ಚರ್ಚೆ ಮಾಡಿದ್ದೀನಿ. ಅದು AC ಕೋರ್ಟ್ಗೆ ಹೋಗಿ AC ಸಾಹೇಬ್ರ ಕಡೆಯಿಂದ ಅದು ಆಜ್ಞೆ ಆಗಬೇಕು ಅಲ್ಲ ಸರ್, ಅದು ಬರಬೇಕು ಅಂತ ಸುತ್ತೋಲೆ. ಅದು ಸಾಹೇಬರು ಜಯಚಂದ್ರ ಸಾಹೇಬ್ರಿಗೆ ಮನವಿ ಏನಂದರೆ, ನಮ್ಮ ಸವಿತಾ ಸಮಾಜದಿಂದ ನಮ್ಮ ಸಮಾಜಕ್ಕೆ ಎಲ್ಲೂ ಒಂದು ಅಡಿನೂ ಜಾಗ ಇಲ್ಲ. ನಮ್ಮ ಸಮಾಜಕ್ಕೆ 20 ಗುಂಟೆ ಜಮೀನು ಆಗಲಿಲ್ಲ, 1 ಎಕರೆ ಆಗಲಿ, ಎಲ್ಲಾದರೂ ಕೊಡಿಸಿ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಕಡೆ ನಮಗೆ ಮಾಡಿಕೊಡ್ಬೇಕು ಅಂತ ನಮ್ಮ ಸಮಾಜದ ಎಲ್ಲ ಕಡೆಯಿಂದ ಬಂದಿದ್ದೀರಾ. ಇವತ್ತು ಸವಿತಾ ಮಹರ್ಷಿ ಜಯಂತಿಗೆ ಎಲ್ಲರಿಗೂ ಶುಭಾಶಯನ ಕೋರುತ್ತಾ, ತಮ್ಮಲ್ಲಿ ಏನು ಹೇಳ್ತೇನೆ ಅಂತಂದರೆ, ಯಾವುದೇ ಸಮಾಜವು ಮೇಲಿಲ್ಲ, ಯಾವುದೇ ಸಮಾಜವು ಕೀಳಿಲ್ಲ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14ರಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಪ್ರತಿಯೊಬ್ಬರು ಕಾಯ್ದೆ ಮುಂದೆ ಎಲ್ಲರೂ ಸಮಾನರೇ. ಸೊ ಮೇಲು ಕೀಳು ಯಾವುದೇ ರೀತಿ ಭಾವನೆ, 1-2-3 ಇನ್ಸಿಡೆಂಟ್ಸ್ ಹೇಳಿದ್ರೆ ಆಗ ನಮ್ಮ ಮನೆ ಕೊಡಬೇಕಿದ್ರೆ ನಮ್ಮ ಹಿಂದೆ ಮುಂದೆ ನೋಡ್ತಾರೆ, ಅದು ಇದು ಅಂತ. ನೀವು ಆ ಥರ ಏನಾದರೂ ಇನ್ಸಿಡೆಂಟ್ಸ್ ಇದ್ದರೆ ನಮಗೆ ಬಂದು ತೋರಿಸ್ಕೊಳ್ಳಿ. ನಾವು ಅವ್ರ ಮೇಲೆ ಕ್ರಮ ತೊಗೊಂಡು ಅಲ್ಲಿ ಎಲ್ಲಿ ಬೇಕು ಮನೆ ಕೊಡಬೇಕು ಕೊಡಿಸ್ಕೊಡ್ತೇವೆ. ಸೊ ಈ ಸಮಾಜದಲ್ಲಿ ಹಿಂದೆ ಇತ್ತು, ಆ ಥರ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗುವಂತ ಬಂದಿದೆ. ಇನ್ನೂ ಎಲ್ಲಾದರೂ ಉಳಿದಿದ್ರೆ ಹೇಳಿ, ನಾವು ನಿಮ್ಮ ಪರವಾಗಿ ಬಂದು ನಿಂತ್ಕೊತೇವೆ. ನಿಮ್ಮ ಪರವಾಗಿ ಬಂದು ನಿಂತ್ಕೊಂಡು ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ನಾವು ನೋಡ್ಕೊತೇವೆ. ಅದು ನಮ್ಮ ಜವಾಬ್ದಾರಿ. ಅದು ಆ್ಯಕ್ಚುಲಿ ಸರ್ವೆ ನಂಬರ್ 72, ಅದರಲ್ಲಿ ನಮ್ಮ ಮಾನ್ಯ ಶಾಸಕರು ತುಂಬ ಇಂಟ್ರೆಸ್ಟ್ ತೋರಿಸಿ ಪ್ರತಿಯೊಂದು ಸಮಾಜದವ್ರಿಗೂ ಒಂದು 13 ಸಮಾಜದವ್ರಿಗೂ ಅಲ್ಲಿ ಸೈಟ್ಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಕಾರಣಾಂತರಗಳಿಂದ ಅವರು ಹೈಕೋರ್ಟಲ್ಲಿ ಕೇಸ್ ಇತ್ತು. ಹೈಕೋರ್ಟಲ್ಲಿ ಕೇಸ್ ಇದ್ದರದು AC ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರದ್ದೇನು ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಸಾಗುವಳಿದಾರರಿಗೆ ಸಾಗುವಳಿ ಕೊಡಬೇಕಾ ಅಥವಾ ಇಲ್ಲ ಅಂತ ಹೇಳಿ ಕೇಸ್ ಇದೆ. ಇವಾಗ ಅದನ್ನು ಹೈಕೋರ್ಟಿಂದ ಫೈಲ್ ತಂದುಬಿಟ್ಟು, ಫೈಲ್ ಇರೋದು ಹೈಕೋರ್ಟಲ್ಲಿದೆ, ಫೈಲ್ ತಂದು ನಾವು AC ಅವ್ರಿಗೆ ಕನ್ವಿನ್ಸ್ ಮಾಡಿ ಅದು ಕೊಡಲಿಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮುಂದೆ ನಾವು ಪ್ರಸ್ತಾವನೆ ಕಳಿಸ್ತೇವೆ. ಅದಾದ ನಂತರ ಇದು ಬೇಗ ಆಗತ್ತೆ. ಅದಾದ ನಂತರ AC ಅವರು ಅದನ್ನು ಕ್ಯಾನ್ಸಲ್ ಮಾಡಿದರೆ ಇದು ಸುಮಾರು 1-2 ತಿಂಗಳು ಆಗ್ಬೋದು ಪ್ರಕ್ರಿಯೆ. 1-2 ತಿಂಗಳಲ್ಲಿ ಎಲ್ಲ 13 ಸಮಾಜಕ್ಕೂ ಒಟ್ಟಿನಲ್ಲಿ ಎಲ್ಲ ಸಮಾಜಕ್ಕೂ ಅಲ್ಲಿ ಕೊಡಬೇಕಂತ ಒಂದು ಆಸೆ ಇದೆ. ಇವಾಗ ಅದು ಬಿಟ್ಟು ಬೇರೆ ಕಡೆ ಏನೋ ಕೇಳ್ಕೊಂಡ್ರಿ ನೀವು, ಅದನ್ನು ನಾನು MLA ಅವ್ರ ಜೊತೆ ಅಥವಾ ನಮ್ಮ RIO ಜೊತೆ ಕೂತು ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಿ, ಯಾಕಂದರೆ ನೀವು ಒಬ್ಬರೇ ಅಂತಲ್ಲ 13 ಸಮಾಜಕ್ಕೂ ಕೊಡಬೇಕಾಗತ್ತೆ. ಪ್ರತಿಯೊಂದು ಸಮಾಜಕ್ಕೂ ಕೊಡೋದಾದರೆ ಬೇರೆ ಏನಾದರೂ ಆಲ್ಟರ್ನೇಟ್ ಇದ್ದರೆ ಅಲ್ಲಿ ಬೇಕಿದ್ರೆ ವ್ಯವಸ್ಥೆ ಮಾಡ್ತೀವಿ ಅಂತ. ಜಯಂತಿ ಅಂಗವಾಗಿ ಎಲ್ಲರಿಗೂ ಸವಿತಾ ಮಹರ್ಷಿಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ತಾಲೂಕು ದಂಡಾಧಿಕಾರಿಗಳಾದಂಥ ಸಚ್ಚಿದಾನಂದ ಅವರಿಗೆ ನಮ್ಮ ಸವಿತಾ ಸಮಾಜದ ಪರವಾಗಿ ನಾವು ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಮತ್ತು ಈ ಒಂದು ಅತಿ ಹಿಂದುಳಿದಂಥ ವರ್ಗವಾದಂಥ ಸವಿತಾ ಜನಾಂಗವನ್ನು ಗುರುತಿಸಿ ಸರ್ಕಾರ ಸವಿತಾ ಮಹರ್ಷಿಯನ್ನು ಜಯಂತಿಯನ್ನು ಏರ್ಪಡಿಸೋದಕ್ಕೆ ನಾವು ಆ ಸರ್ಕಾರಕ್ಕೆ ಅಭಾರಿಯಾಗಿದ್ದೇವೆ. ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದೀರಿ ಇವತ್ತು, ಭಾಳ ಸಂತೋಷ ಆಗಿದೆ. ನನ್ನೆಲ್ಲ ತಾಲೂಕು ಆಫೀಸಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ನಮ್ಮೆಲ್ಲ ಸವಿತಾ ಬಂಧುಗಳು ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ತುಂಬ ಸಂತೋಷ ಆಗಿದೆ. ಅವರು ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೇನೆ. ಬಹುಶಃ ಸಾಕಷ್ಟು ಜನಗಳಿಗೆ ಸವಿತಾ ಮಹರ್ಷಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆಯೋ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಕುಲಗುರುಗಳಾದಂಥ ಸವಿತಾ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಜನಾಂಗದ ಮುಖ್ಯಸ್ಥರಾಗಿದ್ದರು, ಕುಲಗುರುಗಳಾಗಿದ್ದರು, ನಮ್ಮ ವೃತ್ತಿ ಮಾಡ್ತಾಯಿದ್ರು, ಸಂಗೀತದ ಪಾಠ ಹೇಳ್ತಾಯಿದ್ರು, ವಾದ್ಯಗಳು ನುಡಿಸ್ತಾಯಿದ್ರು. ಹಾಗಾಗಿ ಸುಮಾರು ಈ ಚಿತ್ರದ ನೋಡಿರ್ಬೋದು, ವಾದ್ಯದ ಪರಿಕರಗಳಿದೆ. ಮತ್ತು ಮೊಟ್ಟ ಮೊದಲನೇದಾಗಿ ಆಯುರ್ವೇದದ ಪಂಡಿತರಾಗಿದ್ದರು ನಮ್ಮ ಸವಿತಾ ಮಹರ್ಷಿ ಕುಲಗುರುಗಳು. ಮತ್ತು ಈಗಲೂ ಕೂಡ ಸಾಕಷ್ಟು ನಮ್ಮ ಜನಾಂಗದ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸಾಕಷ್ಟು ಹೇಳ್ತಾರೆ, ಆಯುರ್ವೇದಿಕ್ ಮೆಡಿಸಿನ್ಸ್ ಹೇಳ್ತಾರೆ ನಮ್ಮ ಜನ. ಹಾಗಾಗಿ ಕೊಟ್ಟಂಥ ಒಂದು ಮಾರ್ಗದರ್ಶನ ನನಗೆ ಅದು ಈ ರೀತಿ ನಮ್ಮ ವಂಶಾವಳಿ ನಡ್ಕೊಂಡೋಗಿದೆ.
ಸವಿತಾ ಮಹರ್ಷಿಗಳು ಹಿಂದೆಯೇ ಕೂಡ ಸಾಕಷ್ಟು ಆಯುರ್ವೇದ, ಸಂಗೀತ ಮತ್ತು ಸಾಕಷ್ಟು ಆಗಲೂ ಕೂಡ ಆಪರೇಷನ್ಸ್ ಇತ್ತು ಆಗಿನ ಕಾಲದಲ್ಲೇ ಕೂಡ. ನಾವೇನು ಚರಕ, ಸುಶ್ರುತ, ವಾಗ್ಭಟ ಅಂತ ಕರಿತೀವಿ ನಾವು ಸವಿತಾ ಇವು ಏನು ಆಯುರ್ವೇದಗಳಲ್ಲಿ, ಅದೇ ರೀತಿ ಕೂಡ ಇವರು ಕೂಡ ಸವಿತಾ ಮಹರ್ಷಿಗಳು ನಮಗೊಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಹೇಳೋದಿಷ್ಟೇ, ಇನ್ನು ಮುಂದಿನೂ ಕೂಡ ಈ ರೀತಿ ಸವಿತಾ ಮಹರ್ಷಿ ಜಯಂತಿಯನ್ನು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಆಚರಿಸೋಣ. ಅವರ ಜಯಂತಿ ದಿವಸ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ನಡೆಯೋಣ ಅಂತ ಹೇಳ್ತಾ